ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಆ್ಯಕ್ಚುಲಿ ತುಂಬ ಬಿಸಿ, ವಿಡಿಯೋ ಮಾಡೋಷ್ಟಂತೂ ಟೈಮೇ ಇಲ್ಲ. ಅದರಲ್ಲೂ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ಒಂದು ನಿಮಿಷ ಪೂಜೆದನ್ನ ಆ್ಯಡ್ ಮಾಡ್ತೀನಿ. ಆ್ಯಕ್ಚುಲಿ ಮಾರ್ನಿಂಗ್ ಯಾವ್ಯಾವ್ದು ಕ್ಲಿಪ್ಪಿಂಗ್ ತೊಗೊಳಕ್ಕಾಗುತ್ತೋ ಏನೋ ಗೊತ್ತಿಲ್ಲ. ಆಲ್ಮೋಸ್ಟ್ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ನ ತೊಗೊಂಡು ಆ್ಯಡ್ ಮಾಡ್ತೀನಿ. ದಯವಿಟ್ಟು ಫಸ್ಟೇ ಹೇಳ್ಬಿಡ್ತೀನಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಬನ್ನಿ ಪೂಜೆ ಸ್ಟಾರ್ಟ್ ಮಾಡೋಣ. ಏನಪ್ಪ ಹೇರ್ನ ಇಷ್ಟೊಂದು ಕೇರ್ ಮಾಡ್ತಾವಳಲ್ಲ ಅಂತ ಅಂದ್ಕೋಬೇಡಿ. ಬಿಕಾಸ್ ನಾಳೆ ತಿರುಪತಿ ರೀಚ್ ಆದ ತಕ್ಷಣ ನಾನು ಹೇರ್ ಮುಡಿ ಕೊಟ್ಬಿಡ್ತೀನಿ. ಇನ್ನು ನನಗೆ ಆ ಹೇರ್ ಬೆಳೆಯೋ ಅಷ್ಟು ಉದ್ದ ಬೆಳೆಯೋಕ್ಕಿನ್ನ ಅಂದ್ರೆ ಒಂದು 3-4 ಇಯರ್ಸೇ ಬೇಕೇನೋ. ಹರಕೆ ಇದೆ, ಹಾಗಾಗಿ ಮುಡಿ ಕೊಡ್ತೀನಿ. ಮತ್ತು ನಾನು ಹರಕೆ ಹೊತ್ತಾಗೆ ಮನೆಗೆ ದೇವ್ರು ಕರೆಸಿ ಎಡೆ ಇಟ್ಟು ಉಲ್ಲಾರ ಮಾಡ್ಕೊಬಂದು ಎಲ್ಲರೂ ಮುಡಿ ಕೊಡ್ತೀವಿ ಅಂತ ಹರಕೆ ಹೊತ್ತಿದ್ದು. ಹಾಗಾಗಿ ಫಸ್ಟ್ ಪ್ರೋಸೆಸ್ ಮನೆಗೆ ದೇವ್ರನ್ನ ಕರೆಸಿ ಅನ್ನ ಸಾಂಬಾರು ಹಪ್ಪಳ ಉಪ್ಪಿನಕಾಯಿ ಪಲ್ಯ ಕಜ್ಜಿಯ ಒಂದಿನ ಮುಂಚೆನೇ ಮಾಡಿದ್ವಿ. ಹಣ್ಣು ತುಪ್ಪ ಮಾಡಿ ಎಡೆ ಇಟ್ಟಿದ್ವಿ. ಈ ವಿಡಿಯೋ ಮಾಡಿದಾಗ ಆಲ್ಮೋಸ್ಟ್ 11 o'clock ಆಗಿತ್ತು. ಹಾಗಾಗಿ ಎಲ್ಲ ಊಟ ಎಲ್ಲ ತಕ್ಕೊಬಿಟ್ಟಿದ್ವಿ. ಏಕೆಂದರೆ ನೀವು ಗಂಡ ಹೆಂಡ್ತಿ ಅದೇ ಊಟ ಮಾಡಿ ಅಂತ ಐನೋರು ಹೇಳಿದರು. ಹಾಗಾಗಿ ನಾವು ತೊಗೊಂಡು ಊಟ ಮಾಡಿಬಿಟ್ಟಿದ್ವಿ. 11 o'clock ಆಗಿರೋದ್ರಿಂದ ಬಿಕಾಸ್ ಅಲ್ಲಿವರೆಗೂ ನಾನು ಫ್ರೀನೇ ಇರಲಿಲ್ಲ ಗೈಸ್. ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ಗಳನ್ನ ತಕ್ಕೊಂಡೆ. ಇದು ದೇವ್ರ ಮನೆಯಲ್ಲಿ ನಾನು ಪೂಜೆ ಮಾಡಿದ್ದು. ನಿಜವಾಗ್ಲೂ ತುಂಬ ನೆಮ್ಮದಿಯಾಗಿದ್ದ ದಿನ. ನನ್ನ ಹರಕೆನ ಒಂದು ಸಫಲ ಆಗ್ತಿದೆ ಅನ್ನೋಂಥ ಖುಷಿ ಪಟ್ಟಿದ್ದಂಥ ದಿನ. ನನ್ನ ಹರಕೆ ಮುಗಿಸ್ತಿದ್ದೀನಪ್ಪ ಸದ್ಯ, ನಾನೇನು ದೇವ್ರಿಗೆ ಹರಕೆ ಹೊತ್ತಿದ್ನೋ ಅದು ನೆರವೇರ್ತಿದೆ ಅಂತ ಖುಷಿ ಪಡೋವಂಥ ದಿನ. ತುಂಬ ಖುಷಿಯಾಯಿತು. ಮನೆಗೆ ದೇವ್ರು ಬಂದರೆ ಹಾಗೆ ಅಲ್ವಾ, ಏನೋ ಒಂದು ಪಾಸಿಟಿವ್ ವೈಬ್ಸ್ ಅಲ್ವಾ ಗಾಯ್ಸ್. ಹಾಗಾಗಿ ತುಂಬ ಖುಷಿಯಾಯಿತು. ಫೈನಲಿ ನಾವು ಮೈಸೂರು ರೀಚ್ ಆದ್ವಿ. ಮೈಸೂರು ರೈಲ್ವೆ ಸ್ಟೇಷನ್. ನಮ್ಮದು ಅತ್ತೆ ಅಮ್ಮ ನಾನು ನನ್ನ ಹಸ್ಬೆಂಡ್ದು ಬುಕ್ಕಿಂಗ್ ಇತ್ತು ಸ್ಲೀಪರ್ ಕೋಚ್. ಬಟ್ ಬೇರೆಯವ್ರದ್ದೆಲ್ಲ ಜನರಲ್ ಇತ್ತು. ಹಾಗಾಗಿ ವೆಯ್ಟ್ ಮಾಡ್ತಿದ್ವಿ 5 o'clock ಟ್ರೈನ್ಗೆ. ಈವ್ನಿಂಗ್ 5 o'clock ಬರುತ್ತೆ. ಅದು ತಿರುಪತಿನ 3 o'clock 4 o'clock ಒಳಗಡೆ ರೀಚ್ ಆಗುತ್ತೆ. ನನ್ನ ಮಕ್ಕಳಂತೂ ಅಲ್ಲಿ ಹಿಡಿಯೋದಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಾಂದರೆ ಒಂದು 2-3 hours ಮೈಸೂರು ರೈಲ್ವೆ ಸ್ಟೇಷನಲ್ಲೇ ಕಾಯ್ತಾ ಕೂತಿದ್ದೀವಿ. ಅದನ್ನು ಮುಗಿಸ್ಕೊಂಡು ಟ್ರೈನ್ ಹತ್ಬಿಡೋಣ. ವೆಯ್ಟ್ ಮಾಡಾದಮೇಲೆ ಟಿಕೆಟ್ ಎಲ್ಲ ತೊಗೊಂಡ್ವಿ. ಅವ್ರಿಗೆ ಸೀಟ್ ಸಿಕ್ಕಿದ್ರೆ ಸಾಕಪ್ಪ, ಜನರಲ್ಲಿರೋರಿಗೆ ಸೀಟ್ ಸಿಕ್ಬಿಟ್ರೆ ಹೇಗೋ ಸರಿ ಹೋಗುತ್ತೆ ಅಂದ್ಬಿಟ್ಟು ಬೇಗನೆ ಬಂದು ವೆಯ್ಟ್ ಮಾಡ್ತಿದ್ವಿ. ಹಾಗೆ ಸೀಟ್ ಸಿಕ್ತು ಕೂಡ. ಎಲ್ಲ ಹೋಗೋದು ಕಂಫರ್ಟ್ ಆಗಿತ್ತು, ಬರೋದು ಕಂಫರ್ಟ್ ಆಗಿತ್ತು. ಟ್ರೈನಲ್ಲಿ ನಮಗೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಿತ್ತು ಟ್ರೈನ್ ಜರ್ನಿ ಒಂಥರ. ಇದು ನಮ್ಮ ಮೈಸೂರು ರೈಲ್ವೆ ಸ್ಟೇಷನಲ್ಲಿ ತಕ್ಕೊಂಡಿದ್ದಂಥ ಕ್ಲಿಪ್ಪಿಂಗ್. ನನ್ನ ಮಕ್ಕಳಲ್ಲೂ ಟಾರ್ಚರ್ ಕೊಡ್ತಿದ್ದಾರೆ ಗಾಯ್ಸ್. ಖುಷಿ ಆನ್ ಮಾಡೋಕ್ಕಾಗುತ್ತೆ ನಿನಗೆ? ನೀನೇ ಆನ್ ಮಾಡು. ನಾನು ಅದಕ್ಕೆ ಹೇಳಿದ್ರಿ ಅಲ್ಲಿ ಮಾರಾಕ್ರಿ ಯಾರಾದರೂ ಬಂದಿದ್ದಾರ ನೋಡಿ, ಚೀಲದಲ್ಲಿ ತುಂಬ್ಕೋಗ್ತಾರೆ ಇದನ್ನ. ಅಲ್ಲಿ ಕೊಡಿಯವ್ರಿಗೆ ಎಲ್ಲಿಗೆ ಕೊಡಿಯವ್ರಿಗೆ ಅಂತ ಹತ್ಕೊಬಿಡಿ ಸುಮ್ಮನೆ. ರೀ ಏನು ಕತೆ, ಇದೊಂದು ಪಿಳ್ಳೇನು ಸೇರಿಸ್ಕೊಳ್ಳಿ. 5:15 ನನಗೆ ಟ್ರೈನ್ ಬಂತು. ಟ್ರೈನ್ ಹತ್ತಿ ನಮ್ಮ ಸೀಟ್ಗೆ ತಲುಪಿದ್ವಿ. ನಮ್ಮದು ಆಲ್ರೆಡಿ ನಾನು ಹೇಳ್ದಾಗೆ ಮೊದಲೇ ರಿಸರ್ವೇಷನ್ ಆಗಿರೋದ್ರಿಂದ ಸ್ಲೀಪರ್ ಕೋಚ್ ಅಲ್ವಾ, ಒಂದೊಂದು ಸೀಟ್ ಕೊಟ್ಟಿದ್ರು. ನಾನು ನನ್ನ ಹಸ್ಬೆಂಡ್ ಮೇಲ್ಗಡೆ ಇದ್ವಿ. ನಮ್ಮ ಅಮ್ಮ ಮತ್ತು ಅತ್ತೆ ಮೇಲೆ ಹತ್ತಕ್ಕಾಗಲ್ಲ ಅಂತ ಅವ್ಳು ಮಿಡಲ್ ಸೀಟ್ ಬುಕ್ ಆಗಿತ್ತು. ಹಾಗಾಗಿ ಅವ್ರು ಮಿಡಲಲ್ಲಿದ್ದರು. ನನ್ನ ಮಗ ನಿದ್ದೆ ಅಂತಿದ್ದಾನೆ. ಬಟ್ ನಿದ್ದೆ ಮಾಡೋಕ್ಕೂ ಕಂಫರ್ಟ್ ಆಗ್ತಿಲ್ಲ. ಯಾಕೆಂದರೆ ಮನೇಲಿ ಮಲಗಿ ಅಭ್ಯಾಸ ಆಗಿ ಟ್ರೈನಲ್ಲಿ ಏನೋ ಹೊಸ್ತು ಅಂತ ಅನ್ನಿಸ್ತಿದೆ. ಬಟ್ ಅವ್ರ ಟ್ರೈನ್ ಜರ್ನಿ ಏನು ಹೊಸ್ತೇನಲ್ಲ. ಮಂತ್ರಾಲಯಕ್ಕೆ ಆಲ್ರೆಡಿ ಹೋಗಿದ್ವಿ. ಇದು 2nd time ಅವ್ರ ಟ್ರೈನ್ ಜರ್ನಿ. ಬಟ್ ನಮಗೂ ಆಲ್ರೆಡಿ ಒಂದು ಸುಮಾರು ನಾನು ನಿದ್ದೆ ಮಾಡೋದಕ್ಕೆ 12 o'clock ಆಗಿತ್ತು ಗೈಸ್. ನನಗೂ ಕಂಫರ್ಟ್ ಅಂತ ಅನ್ನಿಸ್ತಿರ್ಲಿಲ್ಲ. ಹೋಗಬೇಕಾದ್ರಲ್ವ, ಬಟ್ ನೈಟ್ ಪೂಜೆ ಅಂತ ನಿದ್ದೆ ಎಲ್ಲ ಮಾಡಿರಲಿಲ್ಲ. ಹಾಗಾಗಿ ನಾನು ಚೆನ್ನಾಗೇ ನಿದ್ದೆ ಮಾಡಿದೆ ಟ್ರೈನಲ್ಲಿ. ಫೈನಲಿ ತಿರುಪತಿ ರೀಚ್ ಆದ್ವಿ. ವೆಂಕಟೇಶ್ವರ
ಇದು ಎಂಟ್ರೆನ್ಸ್. ಬೆಟ್ಟ ಹತ್ತಲಿಲ್ವಲ್ಲ ನಾವು, ಬೆಟ್ಟ ಹತ್ತಿಲ್ಲ. ಬೆಟ್ಟ ಹತ್ತಿದ್ದಿದ್ರೆ ಬೇರೆ ಪ್ಲೇಸಸ್ ಇರೋದು, ಬೇರೆ ಕಡೆ ಇರೋದು. ಬಟ್ ನಾವು ಬೆಟ್ಟ ಹತ್ತಲಿಲ್ಲ, ಡೈರೆಕ್ಟು ಅಲ್ಲಿ ವ್ಯಾನ್ ಇತ್ತು, ವ್ಯಾನ್ ಮಾಡಿಕೊಂಡು ಬೆಟ್ಟದ ಮೇಕೆ ಬಂದುಬಿಟ್ವಿ ಡೈರೆಕ್ಟು. ನನ್ನ ಮಗ ಅಂತೂ ಇಲ್ಲಿ ತಲೆ ತಿಂತಿದ್ದ, ಅಮ್ಮ ಅಲ್ಲೇನಿದೆ ಇಲ್ಲೇನಿದೆ ಅಂತ ಅಂದ್ಬಿಟ್ಟು ಕೇಳ್ತೇನೆ ಇದ್ದ ಗೈಸ್. ಲಯನ್ ಇದೆ, ಟೈಗರ್ ಇದೆ ಅಂತ ಹೇಳ್ತೇನೆ ಇದ್ದೆ. ಮತ್ತು ತುಂಬ ಚೆನ್ನಾಗಿತ್ತು. ಮತ್ತು ನಾವು ಆಲ್ಮೋಸ್ಟು ಮಾರ್ನಿಂಗ್ 5:30 ಅನಿಸುತ್ತೆ ಇದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಾಗ, ಅಲ್ಲಿಗೆ ಹೋದಾಗ. ನಾನು ಮಾಮೂಲಿ ಇನ್ನು ಮಗಳು ಹಾಕಿಸ್ಕೊಂಡು ನಾನು ಮಕ್ಕಳು ಎಲ್ಲ. ಇದು ಆ್ಯಕ್ಚುಲಿ ನಾವು ಮಂತ್ರಾಲಯದಲ್ಲೂ ಸೇಮ್ ಹೀಗೆ ಹಾಕ್ತಾರೆ, ತಿರುಪತಿಲೂ ಹೀಗೆ ಹಾಕ್ತಾರೆ. ನಾವೆಲ್ಲಿ ರೂಮ್ ಮಾಡ್ಕೊಂಡಿದ್ವಿ ಅಲ್ಲೇ ಹಾಕಿಸ್ಕೊಂಡು. ಎದ್ದು ಎಲ್ಲವ್ರಂತೆ ಹೇಳಿ ಅವ್ರಿಗೆ ಪಾಪ ಟೆನ್ಷನ್ ತಗೊಂಡಿದ್ರು. ಇರಿ ಗಾಡಿ. ಡ್ರೆಸ್ ಏನ್ ಮಾಡ್ಯಾಳ ಇಲ್ಲಿ ನೋಡಿ ನನ್ಗೆ ಎಷ್ಟು ಚಂದ ಐತಲ್ಲ ಅದು, ಆ ಬೆಟ್ಟಕ್ಕೂ ಅದಕ್ಕೂ. ಫೈನಲಿ ವೆಂಕಟೇಶ್ವರನ ದರ್ಶನ ಆಯಿತು. ನಿಮಗೂ ತೋರಿಸ್ತೀನಿ ಒಂದು. ನೋಡಮ್ಮ ತಿರುಪತಿನ. ಗಾಯ್ಸ್ ಇದಂತೂ ಫ್ರಂಟ್ ಎಷ್ಟು ಚೆಂದ ಕಾಣಿಸ್ತಿತ್ತು ಅಂದರೆ, ನಾವು ಮಾರ್ನಿಂಗ್ ಆಲ್ಮೋಸ್ಟ್ 8:30 9 o'clock ಅನಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಒಂಥರ ವ್ಯೂಸ್ ನೋಡ್ದಂಗೆ ಅನ್ನಿಸ್ತಿತ್ತು ನಂಗೆ. ಬ್ಯಾಕ್ ಸೈಡೆಲ್ಲ ತುಂಬ ಚೆನ್ನಾಗಿತ್ತು. ನಾವು ಕಜಾಯದ ಬುತ್ತಿ ತೊಗೊಬಂದಿದ್ವಿ, ಮನೇಲಿ ಪೂಜೆ ಮಾಡಿದ್ದು ಅಂತ ಹೇಳಿದ್ನಲ್ಲ, ಹಾಗಾಗಿ ಕಜಾಯದ ಬುತ್ತಿ ತಂದಿದ್ವಿ. ಆ ಕಜಾಯದ ಬುತ್ತಿನ ದೇವ್ರ ಮುಂದೆ ದೀಪ ಉರಿಯುತ್ತೆ ನೋಡಿ, ಅಲ್ಲಿಟ್ಟು ಹಣ್ಕಾಯಿ ಎಲ್ಲ ಮಾಡಿ ಪೂಜೆ ಮಾಡಿ ಅದೆಲ್ಲ ಮುಗಿದ ಮೇಲೆ ಎಲ್ಲರಿಗೂ ಅದನ್ನು ಕಜಾಯದ ಬುತ್ತಿನ ಕೊಟ್ಟು ಪ್ರಸಾದನ ನಾವಲ್ಲಿ ಸ್ವಲ್ಪ ಟೈಮ್ಸ್ ಒಂದು 10 minutes ಏನೋ ಕೂತಿದ್ವಿ. ಅದಾದಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಧರ್ಮ ದರ್ಶನಕ್ಕೆ ಹೋದ್ವಿ. ನಾವು ಟಿಕೆಟ್ ಬುಕ್ ಮಾಡಿಸಿರಲಿಲ್ಲ, 300 ರೂಪೀದು. ಹಾಗಾಗಿ ಧರ್ಮ ದರ್ಶನಕ್ಕೆ ಹೊರಟ್ವಿ. ಇದು ನೋಡಿ ಹೋಮ್ ಸ್ಟೇ ಇಲ್ಲ. ಗೋವಿಂದ ಅನ್ಬೇಕು. ಹೋಗು ನಿನ್ನ ಮಗನ ಇಬ್ರು ಒಟ್ಟಿಗೆ ಓಡಿ, ಇಬ್ರು ಗೋವಿಂದ ಅನ್ನಿ. ಏನ್ ನಡಿ ಬೇಗ, ಲೇಟ್ ಕೊಡಿ ಇಸ್ಕೊಳ್ಳಿ ದುಡ್ಗ. ನಾನೆಲ್ಲೋ ಫ್ರೀಯಾಗೆ ಅನ್ಕೊಂಡೆ. ಫ್ರೀಯಾಗೂ ಕೊಡ್ತಾರೆ ಕಣ್ದೊಡಮ್ಮ. ಲೋ ಈ ಕಡೆ ಏನ್ ಹಾಕ್ಬೇಕು? ಗೋವಿಂದ ಅಲ್ಲವಾ? ಒಂದ್ ಫೋನ್ ಹಾಕೊಡ್ತೀನಿ. ಹಾಕೊಟ್ರೆ ಫೋನ್ ಅಂದ್ರೆ ನೀನು ನಾನು ಫೋನ್ ಹಾಕೊಡ್ತೀನಿ. ಇನ್ನೊಂದ್ಸಲ ಹೇಳ್ಬಿಡು. ಕತ್ತೆತ್ತು ಹೇಳ್ಬೇಕು. ಜೋರಾಗಿ
ನಾಚಿಕೆ ಆಗ್ಬಿಡುತ್ತೆ ಮುಖ. ಅದೇ ಅದಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಮೆಟ್ಲತ್ಬೇಕು ನಡೆಸ್ಕೊಂಡೆ ನಡೀರಿ. ಗಾಯ್ಸ್ ನಾವು ನಿಂತಿದ್ದು ಆ್ಯಕ್ಚುಲಿ 9:30 to 10 o'clock ಅಲ್ಲಿ ಉಪ್ಪಿಟ್ಟು ಕೊಟ್ಟಿದ್ರು. ಅಲ್ಲೇ ನಾವು ಕ್ಯೂನಲ್ಲಿ ಧರ್ಮದರ್ಶನಕ್ಕೆ ಬಂದ್ವಲ್ಲ, ಅಲ್ಲೇ ಉಪ್ಪಿಟ್ಟು ಕೊಟ್ಟಿದ್ರು. ಉಪ್ಪಿಟ್ಟು ತಿಂದ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡ್ವಿ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಆ್ಯಕ್ಚುಲಿ 9 to 10 o'clock ನಿಂತ್ವಿ ಮಾರ್ನಿಂಗು. ಹಬ್ಬ ಅಂದರೆ 4 o'clock ಸಂಜೆ ಇಲ್ಲ 6 o'clock ಒಳಗಡೆ ದರ್ಶನ ಆಗೋಗ್ಬಿಡುತ್ತೆ. ಬಿಕಾಸ್ ನಾವು ಹೋಗಿದ್ದು ಮಂಡೇ 16th, ಹಾಗಾಗಿ ಮಂಡೇ ಅಷ್ಟು ರಶ್ ಇರಲ್ಲ, ಬೇಗ ದರ್ಶನ ಆಗ್ಬಿಡುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಬಟ್ ನಮಗಾಗಿದ್ದು ಮಧ್ಯರಾತ್ರಿ 1 ಗಂಟೆಯಲ್ಲಿ. ನಿಜವಾಗ್ಲೂ ಮಕ್ಳು ಎತ್ಕೊಂಡಂತೂ ನಿಜ ಆಗಲ್ಲ. ಇಲ್ಲಿ ಕೂಡ ಹಾಕಿದಾರಲ್ಲ ನೋಡಿ, ಇಲ್ಲಿ ಇಲ್ಲ ಅಂದರೂ ನಾವು ಒಂದು 3 hours ಮೇಲೆ ಇದ್ವಿ. ಬಟ್ ಎಲ್ಲ ಫೆಸಿಲಿಟೀಸು ಇದೆ, ಫುಡ್ ಇದೆ, ನೀರಿದೆ, ವಾಶ್ರೂಮ್ಸ್ ಇದೆ, ಎಲ್ಲ ಫೆಸಿಲಿಟೀಸು ಇದೆ. ಬಟ್ ಆದರೆ ಪೇಷನ್ಸ್ ಇಲ್ಲ ಅಲ್ವಾ ಗಾಯ್ಸ್. ನಿಜವಾಗ್ಲೂ ಅಷ್ಟು ಕಾದು ಆ ದೇವ್ರನ್ನ ಒಂದು ಸಲ ನೋಡ್ತೀವಲ್ಲ, ಎಲ್ಲ ಮರ್ತೋಗುತ್ತೆ. ಎಷ್ಟು ನಾವು ವೆಯ್ಟ್ ಮಾಡಿದ್ವಿ ಅದೆಲ್ಲ ಮರ್ತೋಗುತ್ತೆ ಒಂದು ಸಲ ದೇವ್ರನ್ನ ದರ್ಶನ ಮಾಡಿದಾಗ. ಬಟ್ ನಾವು ಅಷ್ಟು ವೆಯ್ಟ್ ಮಾಡಿದ್ವಿ. ತುಂಬ ರಶ್ ಇದೆ ಅಂತ ಹೇಳ್ತಾರಲ್ವ ತಿರುಪತಿ. ಅಂದರೆ ತುಂಬ ದರ್ಶನ ಅನ್ನೋದಕ್ಕಿಂತ 12 hours ಮೇಲೆ ಬೇಕು ಧರ್ಮ ದರ್ಶನ. ಬಟ್ಟೆ ತೆಗೆ ಬಾಯಿಂದ. ಫೈನಲಿ ತಿಮ್ಮಪ್ಪನ ದರ್ಶನ ಆಯಿತು. 1 o'clockಗೆ ಮುಗಿಸ್ಕೊಂಡು ನೋಡಿ ಆಚೆ ಬಂದ್ವಿ. ಆಚೆ ಈ ಥರ ಇತ್ತು, ಎಲ್ಲ ಅಲ್ಲಲ್ಲೇ ಮಲ್ಕೊಬಿಟ್ಟಿದ್ರು. ನಾವು ಅಲ್ಲೇ ಕೂತ್ಕೊಂಡ್ವಿ. ಆಲ್ಮೋಸ್ಟ್ ಒಂದು 2 ಲಾಡು ಎಲ್ಲ ತೊಗೊಂಡು ಈಚೆ ಬರೋದಕ್ಕೆ 2:30 ಮೇಲೆ ಆಗೋಯ್ತು. ಇನ್ನೇನು 3 hours ಅಲ್ವಾ, ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡ್ವಿ. ಗೈಸ್ ನೀವು ನಂಬಲ್ಲ, ನಾನು ದೇವ್ರನ್ನ ನೋಡಿ ಏನನ್ನೂ ಕೇಳ್ಕೊಂಡಿಲ್ಲ. ನನ್ನ ಮಕ್ಕಳು ಚೆನ್ನಾಗಿಡು, ನನ್ನ ಗಂಡ ಚೆನ್ನಾಗಿಡು, ಏನನ್ನೂ ಕೇಳಿಲ್ಲ. ಬರೀ ಅಳ್ತಾ ಇದ್ದೀನಿ. ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಒಂದು 1/2 hour ಹತ್ತಿದ್ದೀನಿ ಅಂತ ಅನಿಸುತ್ತೆ. ದೇವ್ರೆ ನನಗೆ ಎಷ್ಟು ಕಷ್ಟ ಆಯಿತು, ನಿಜವಾಗ್ಲೂ ಆ ಕಷ್ಟನ ನಿವಾರಣೆ ಮಾಡ್ದಲ್ಲ, ಚಿಂದಂತ ಮಕ್ಕಳು ಕೊಟ್ಟಲ್ಲ ಅಂತ ಬರೀ ಅಳ್ತಾ ಕೂತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ವರ. ನಿಜವಾಗ್ಲೂ ತುಂಬ ಶ್ರೀಮಂತಿಕೆ ಕೊಟ್ಟಿದೆಯಾ ಅಂತ ಹೇಳಲ್ಲ, ತುಂಬ ಬಡಸ್ತನ ಕೊಟ್ಟಿದೆಯಾ ಅಂತ ಹೇಳಲ್ಲ, ಇರೋದ್ರಲ್ಲಿ ಎಷ್ಟೋ ನೆಮ್ಮದಿ ಕೊಟ್ಟಿದೆಯಾ, ಎಷ್ಟೋ ಪಾತಾಳಕ್ಕೆ ಹೋಗುವಷ್ಟು ಕಷ್ಟನ ಕೊಟ್ಟು ಅಲ್ಲಿಂದ ಎತ್ತಿದೆಯಾ. ಕಷ್ಟಗಳನ್ನ ಕೊಡಬೇಡ ಅಂತ ಹೇಳಲ್ಲ, ಬಟ್ ಕಷ್ಟ ಕೊಟ್ಟಿದ್ದನ್ನ ತಡ್ಕೊಳ್ಳೋ ಶಕ್ತಿ ಕೊಡು ಅಂತ ಹೇಳ್ತಾರಲ್ವ ತುಂಬ ಜನ. ಅದು ನನ್ನ ಲೈಫಲ್ಲಿ ನಿಜ. ಕಷ್ಟಗಳನ್ನ ತುಂಬ ಕೊಟ್ಟಿದ್ದಾನೆ, ಬಟ್ ಅದನ್ನು ಫೇಸ್ ಮಾಡೋ ಶಕ್ತಿನ ನನಗೆ ತುಂಬಾ ಕೊಟ್ಟಿದ್ದಾನೆ. ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ವರ. ಇದು ನಾವು ಆಚೆ ಶಾಪಿಂಗಿಗೆ ಬಂದ್ವಿ ಮಾರ್ನಿಂಗ್ ಬೆಳಿಗ್ಗೆಗೆ. ಇಲ್ಲೆಲ್ಲ ಶಾಪಿಂಗ್ ಮಾಡಿದ್ವಿ. ಸ್ವಲ್ಪ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡ್ವಿ. ತಿರುಪತಿಗೆ ಹೋಗೋರು ಅಷ್ಟೇ ಇದೆಲ್ಲ ಎಕ್ಸ್ಪ್ಲೋರ್ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಶಾಪಿಂಗ್ ಮಾಡೋದಂತೂ ಎಷ್ಟಿದೆ ಗೊತ್ತಾ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಮಗಿಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿಯಾಯಿತು. ತುಂಬ ಅಂದರೆ ತಿರುಪತಿ ಸುತ್ತಮುತ್ತನೇ ತುಂಬ ಎಕ್ಸ್ಪ್ಲೋರ್ ಮಾಡಿದ್ವಿ. ಪ್ಲೇಸಸ್ ಆಗಲಿ, ನ್ಯೂ ಥಿಂಗ್ಸ್ ತುಂಬ ಎಕ್ಸ್ಪ್ಲೋರ್ ಮಾಡಿದ್ವಿ. ತುಂಬ ಖುಷಿ ಇದೆ ಕೂಡ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು. ನಾವು ಬೇರೆ ಪ್ಲೇಸಸ್ಗೆ ಹೋಗಲಿಲ್ಲ ಗಾಯ್ಸ್, ಬೇರೆ ಕಡೆ ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬೇಕಲ್ಲ, ಮಕ್ಕಳಿರೋದ್ರಿಂದ ಹೋಗಲಿಲ್ಲ. ಇದೆಲ್ಲ ಮುಗಿಸ್ಕೊಂಡು ಅವತ್ತು ಮಧ್ಯಾಹ್ನ ಪ್ರಸಾದ ತಿನ್ನಲೇಬೇಕು ಅಂತ ಅಂದ್ಬಿಟ್ಟು ಬಂದ್ವಿ. ಬಿಕಾಸ್ ಮಾರ್ನಿಂಗ್ 11 ಅನ್ನ ಸಾಂಬಾರು ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಪೊಂಗಲ್ ಈ ಥರ ಕೊಡ್ತಾರೆ. ಪೊಂಗಲ್ ಉಪ್ಪಿಟ್ಟು ತಿಂದು ಕಂಪ್ಲೀಟ್ಲಿ ಬಾಯಿ ಕೆಟ್ಟೋಗಿತ್ತು. ನಿಜವಾಗ್ಲೂ ಯಾರಾದರೂ ಮಜ್ಜಿಗೆ ಮತ್ತು ಅನ್ನನಾದರೂ ಕೊಟ್ಟರೆ ಸಾಕಲ್ಲ ಅನ್ನಿಸ್ತಿತ್ತು. ಅವತ್ತಿನ ಊಟ ಮಾತ್ರ ನಿಜವಾಗ್ಲೂ ಸ್ವರ್ಗ. ಅನ್ನ ಸಾಂಬಾರು, ವಡೆ, ಪಲ್ಯಗಳು, ಮಜ್ಜಿಗೆ ಎಲ್ಲ ಕೊಟ್ಟಿದ್ರು. ನಿಜವಾಗ್ಲೂ ನಾನು 3 daysಲ್ಲಿ ಅವತ್ತೇ ನೆಮ್ಮದಿಯಾಗಿ ಊಟ ಮಾಡಿದ್ದು. ಅಷ್ಟು ಚೆನ್ನಾಗಿತ್ತು ಊಟ. ಥ್ಯಾಂಕ್ ಯು ಸೋ ಮಚ್. ನಿಜ ಅನ್ನದಾತೋ ಸುಖಿ ಭವ ಅಂತ ಹೇಳ್ತಾರೆ. ನಿಜವಾಗ್ಲೂ ಈ ಅನ್ನಕ್ಕೆ ಯಾರ್ಯಾರು ಕಾರಣರಾಗಿದ್ದಾರೋ ಅವರೆಲ್ಲರೂ ಚೆನ್ನಾಗಿರಲಿ. ಆ ವೆಂಕಟೇಶ್ವರನ ದರ್ಶನ ಆಯಿತು. ಅಲ್ಲಿ ದರ್ಶನ ಮಾಡಬೇಕಾದ್ರೆ ಹತ್ತಿದ್ದಾಯಿತು. ದೇವ್ರೇ, ನಾನು ಕೇಳ್ಕೊಳ್ಳೋದು ಒಂದೇ, ಈ ಜಗತ್ತಲ್ಲಿರೋ ಪ್ರತಿಯೊಬ್ಬರಿಗೂ ಅಷ್ಟೇ ತಾಯ್ತನ ಅನ್ನೋ ಭಾಗ್ಯನ ಕೊಡು. ಕಷ್ಟಗಳನ್ನ ಕೊಡಬೇಡ ಅಂತ ಹೇಳಲ್ಲ, ಅದನ್ನು ಫೇಸ್ ಮಾಡೋ ಶಕ್ತಿನ ಕೊಡು. ಯಾವ ತಾಯಂದ್ರಿಗೂ ಅಷ್ಟೇ ಮಕ್ಕಳನ್ನ ಕೊಟ್ಟು ಕಿತ್ಕೋಬೇಡ, ಇಲ್ಲಾಂದರೆ ಮಕ್ಕಳನ್ನೇ ಕೊಡಬೇಡ. ಇಷ್ಟೇ ನಾನು ಕೇಳ್ಕೊಳ್ಳೋದು.
ಎಲ್ಲರೂ ಚೆನ್ನಾಗಿಡು, ಎಲ್ಲರೂ ಚೆನ್ನಾಗಿರಲಿ, ಬೇರೆಯವ್ರ ಬಗ್ಗೆ ಜಲಸಿ ಪಡೋದು ಬಿಡಲಿ, ಅವರು ಬದುಕಲಿ, ನಾವು ಬದುಕೋಣ ಅಷ್ಟೇ. ಇದೊಂದೇ ನನಗೆ ಗೊತ್ತಿರೋದು, ಅವರು ಬದುಕಬೇಕು, ನಾವು ಬದುಕೋಣ ಅಷ್ಟೇ. ಓಕೆ ಗೈಸ್, ನಮ್ಮ ತಿರುಪತಿಯ ಜರ್ನಿ ಹೀಗಿತ್ತು. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅವರಿಗೂ ಕೂಡ ವೆಂಕಟೇಶ್ವರನ ಆಶೀರ್ವಾದ ಇರಲಿ, ಎಲ್ರಿಗೂ ಒಳ್ಳೇದು ಮಾಡಲಿ. ಸಂಪತ್ತು ಐಶ್ವರ್ಯನ ಕೊಡು ಅಂತ ನಾನು ಕೇಳ್ಕೊಳ್ಳಲ್ಲ, ಬಟ್ ಒಳ್ಳೆ ಆರೋಗ್ಯನ ಕೊಡಲಿ. ಒಳ್ಳೆ ಆರೋಗ್ಯ ಇದ್ದರೆ ತಾನಾಗೇ ಎಲ್ಲ ಬರುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.